ಸ್ಯಾಂಡಲ್ವುಡ್ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಅವರು ಇದೀಗ ಕೋಣ ಸಿನಿಮಾ ಮೂಲಕ ಅಕ್ಟೋಬರ್ 31ಕ್ಕೆ ಎಲ್ಲರ ಮುಂದೆ ಬರ್ತಾ ಇದ್ದಾರೆ. ಅಂದರೆ ಅವ್ರು ಕೊಡುವಂತಹ ಸಿನಿಮಾ ಇರ್ಬೋದು, ಪಾತ್ರ ಇರ್ಬೋದು, ಎಲ್ಲರೂ ಸಹ ಕಾಯ್ತಿರ್ತಾರೆ. ಯಾಕಂತ ಹೇಳಿದ್ರೆ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಸೊ ಇವತ್ತು ಕೋಮಲ್ ಸರ್ ಇವತ್ತು ನಮ್ಮೊಟ್ಟಿಗೆ ಇರೋವಂಥದ್ದು. ಸರ್, ದೀಪಾವಳಿ ಹಬ್ಬ ಹೇಗಾಯಿತು? ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ದೀಪಾವಳಿ ಹಬ್ಬ ಚೆನ್ನಾಗಾಯಿತು. ಅಂದರೆ ಪಟಾಕಿ ಹೊಡಿದಂಗೆ ಸೆಲೆಬ್ರೇಟ್ ಮಾಡಿದ್ವಿ. ಸರ್, ಇಂಡಸ್ಟ್ರಿನಲ್ಲಿ ಸತತವಾಗಿ ನೀವು ಸಕ್ರಿಯರಾಗಿರುವಂಥದ್ದು 33 ವರ್ಷ ಸರ್. ಆ ಜರ್ನಿ ಹಿಂಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸಾಕಷ್ಟು ಇರುತ್ತೆ. ಬಟ್ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮೆಲುಕು ಹಾಕೋದಾದ್ರೆ, ಹಾರ್ಡ್ ವರ್ಕ್ ಪೇಸ್ ಅನ್ನೋದು ಶ್ರಮ. ನಮ್ಮದೊಂಥರ ಈ ರ್ಯಾಬಟ್ ಟಾರ್ಟೈಸ್ ರೇಸ್ ಥರ, ನಾನು ಟಾರ್ಟೈಸ್ ಥರ ನಿಧಾನವಾಗಿ ಬರ್ತಾನೆ ಇರ್ತೀನಿ ಅಷ್ಟೇ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ. ಯಾಕೆ ಸರ್ ಎಲ್ಲರೂ ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿರಬೇಕು ಅಂತಾರೆ, ಬಟ್ ನೀವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಬರಬೇಕು ಅಂತಿದ್ದೀರಾ? ಬಿಕಾಸ್ ನಾನು ಆ ಒಂದು ಘಟ್ಟದ ಸಿನಿಮಾನೂ ನೋಡಿದ್ದೀನಿ, ಇವತ್ತಿನ ಮೇಕಿಂಗ್ ಸಿನಿಮಾಗಳನ್ನೂ ನೋಡ್ತಾ ಇದ್ದೀನಿ. ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದ್ದು ಆ ಥರ ಎಲ್ಲ ಬಡ್ಜೆಟ್ ಎಲ್ಲ ನಾವು ಕೇಳ್ಪಟ್ಟೇ ಇರಲಿಲ್ಲ. ಗರ್ಗಸ ಪಿಕ್ಚರ್ ಮಾಡಿದಾಗ ಅದು 40 lakhsಲ್ಲಿ ಮಾಡಿದ್ದು, 1.25 ಕೋಟಿ ಕಲೆಕ್ಷನ್ ಆಗಿತ್ತು. ಸೊ ನಾವು ಆ ಥರ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರೋಂಥ ಒಂದು ಸೈಕಾಲಜಿ ಮತ್ತು ಮೆಥಡ್ ನಮ್ಮದು ಸಿನಿಮಾ ಮೆಥಡ್ ಇರೋದು. ಇವತ್ತು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅದು ಒಂಥರ ಒಳ್ಳೆಯದೇ. ಏನಕ್ಕೆ ಅಂತಂದರೆ 50 ಕೋಟಿ ಹಾಕಿ 100 ಕೋಟಿ ಬಂತು, 100 ಕೋಟಿ ಹಾಕಿ 200 ಕೋಟಿ ಬಂತು ಅಂತ ಫಾಸ್ಟಾಗಿ ಮಾಡ್ತಿರ್ತಾರೆ. ನಮ್ಗೆ ಅದು ಅಷ್ಟೊಂದು ಇನ್ನೂ ಸೆಟ್ ಆಗಿಲ್ಲ. ಸೊ ನಾವು ನಿಧಾನವಾಗಿ ಹೋಗ್ತಾಯಿದ್ದೀವಿ. ಇನ್ನು ಟೈಟಲ್ಲೇ ಕೋಣ ಅಂತಿದೆ, ಅಂದರೆ ಎಲ್ರಿಗೂ ಕನೆಕ್ಟ್ ಆಗುವಂಥದ್ದು ಸರ್. ಮುಖ್ಯವಾಗಿ ಎಲ್ಲರೂ ಈಗ ಕನ್ನಡ ಸಿನಿಮಾ ಕನ್ನಡದಲ್ಲೇ ಟೈಟಲ್ ಬೇಕು ಅಂತ ಪ್ರೇಕ್ಷಕರು ಎಲ್ಲ ಆಸೆ ಪಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ತುಂಬ ಈಸಿಯಾಗಿ ಕ್ಯಾಚಿಯಾಗಿ ಇಂಗ್ಲೀಷ್ ಟೈಟಲ್ಗಳು ಇರುವಂಥದ್ದು. ನಿಮ್ಮ ಕೋಣ ಸಿನಿಮಾ ಇನ್ನೇನು ಪ್ರೇಕ್ಷಕರು ಮಡಿಲಿಗೆ ಹಾಕ್ತಾ ಇದ್ದೀರಾ? ಹೌದು, ಬೇಸಿಕ್ಕಾಗಿ ಒಂದು ಪ್ರಾಣಿ ಹೆಸರುಗಳಲ್ಲಿ ಯಾರೂ ಬಿಟ್ಟೇ ಇಲ್ಲ, ಎಕ್ಸೆಪ್ಟು ಗೊರಿಲ್ಲಾ ಬಿಟ್ಟು, ಕೋಣ ಬಿಟ್ಟು ಇನ್ನೆಲ್ಲ ಭಾಷೆ ಕತ್ತೆ ಆಗೋಗಿದೆ, ಕುರಿ ಆಗೋಗಿದೆ, ಚಿರತೆ, ಕಿರುಬ, ಹಾವು ಎಲ್ಲ ಬಂದ್ಬಿಟ್ಟಿದೆ, ಹುಲಿ, ಸಿಂಹ ಎಲ್ಲ ಇದೆ. ಒಂದು ಎರಡು ಇರಲಿಲ್ಲ. ಅದಕ್ಕೆ ನಮ್ಮ ಡೈರೆಕ್ಟ್ರು ಹುಡುಕಿ ನನಗೆ ಕೋಣದು ಕಾನ್ಸೆಪ್ಟ್ ಹೇಳಿದಾಗ, ನನಗೆ ಆ ಟೈಟ್ಲ್ ಹೇಳಿದಾಗಲೂ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಕೂಡ ಅದೇ ಥರ ರಿಲೇಟಿವ್ ಆಗಿರಬೇಕು. ಈಗ ನಾವು ಒಂಟೆ ಅಂತ ಇಟ್ಟರೆ ನಮ್ಮಲ್ಲಿ ಒಂಟೆನೇ ಇರಲ್ಲ. ಯಾವಾಗಲೂ ಹಬ್ಬಕ್ಕೆ ಯಾರ್ಯಾರು ಅಲ್ಲೆಲ್ಲ ನೋಡಿರ್ತೀವಿ ಅಷ್ಟೇ ಒಂಟೆನ. ಬಟ್ ಕೋಣ ಅನ್ನೋದು ಸರ್ವೇ ಸಾಮಾನ್ಯ, ಪ್ರತಿ ಊರಲ್ಲೂ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದು. ಆಮೇಲೆ ಈ ಕೋಣದ ಬಲಿ ಬಗ್ಗೆ ಭಾಳಷ್ಟು ಜನ ಕೇಳಿದ್ದೀವಿ, ಓದಿದ್ದೀವಿ, ನೋಡಿದ್ದೀವಿ. ಸೊ ಅದಕ್ಕೆಲ್ಲ ರಿಲೇಟಿವ್ ಆಗಿ ಹತ್ರ ಇರುತ್ತೆ ಅಂದ್ಬಿಟ್ಟು ಈ ಟೈಟಲ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಒಂದು ಪಾಸಿಟಿವ್ ಫೀಲಿಂಗು ಇದೆ. ಯಾಕೆಂದರೆ ಕೋಣಲ್ಲೂ ಇದೆ, ಕೋಮಲಲ್ಲೂ ಇದೆ. ಹಂಗಾಗಿ ಕೋ ನ್ಯೂಮರಾಲಜಿ ಏನಾದರೂ ವರ್ಕ್ ಆಗ್ಬೋದಾ ಸರ್? ಅವೆಲ್ಲ ಸಿನಿಮಾದಲ್ಲಿ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ವರ್ಕೌಟ್ ಮಾಡಿಲ್ಲ. ಬಟ್ ಒಂದು ಸಾಂದರ್ಭಿಕವಾಗಿ ಹಿಂಗೇನಾದ್ರು ಒಂದು ಹೊಸದಾಗಿ ಬಂದಾಗ ನಮ್ಮ ತಲೆಗೆ ಉಳಿಯುತ್ತೆ ಅಷ್ಟೇ. ಅದು ನ್ಯೂಮರಾಲಜಿ ಅಂತೆಲ್ಲ ನಂಗೆ ಗೊತ್ತಿಲ್ಲ. ಶ್ರಮ ಹಾಕ್ತೀವಿ ಅದಕ್ಕೆ ತಕ್ಕಂಥದ್ದು. ಪೋಸ್ಟರಲ್ಲಿ ನೋಡೋದಾದ್ರೆ ಸರ್, ಇವಾಗ ನಿಮ್ಮ ಸಿನಿಮಾ ಹೆಸರೇ ಕೋಣ ಅಲ್ವಾ? ಆ ಕೋಣ ಅನ್ನೋದು ಪ್ರಾಣಿ. ಒಬ್ರೊಬ್ರು ಕ್ಯಾರೆಕ್ಟರ್ ಒಂದೊಂದು ಪ್ರಾಣಿ ಹೋಲಿಸೋದಾದ್ರೆ, ಮೊದಲೇದಾಗಿ ತನಿಷಾ ಅವರಿಗೆ ಯಾವುದೋ ಪ್ರಾಣಿನ ಹೋಲಿಸ್ತೀರಾ ಅಂತ? ಯಾವ ಕ್ಯಾರೆಕ್ಟರ್ ಬರಬಹುದು ಅವ್ರಿಗೆ? ಅವರು ಆ ಥರ ಪ್ರಾಣಿಗಳ ಥರ ಅಂದರೆ ಕ್ಯಾರೆಕ್ಟ್ರಿಗೆ ಹೋಲಿಸುವಂಥ ಪಿಕ್ಚರ್ ಅಲ್ಲ ಇದು. ಆ್ಯಕ್ಚುಲಾಗಿ ಇದು ಬಂದು ಸೆಂಟ್ರಲ್ ಫಿಗರ್ ಕೋಣ. ಏನಕ್ಕೆ ಆ ಕೋಣ, ಏನಕ್ಕೆ ಬಂದಿದೆ ಕೋಣ, ಏನು ಆಗುತ್ತೆ ಆ ಕೋಣಕ್ಕೆ? ಹೌದು, ಟೋಟಲಾಗಿ ಕೋಣಯಿಂದನೇ ಟ್ವಿಸ್ಟ್ ಇರೋದು. ಅದೊಂದು ರಿಚುವಲ್ಸ್ ಪಿಕ್ಚರ್ ಬಗ್ಗೆ, ಒಂದು ಕಲ್ಟ್ ಪ್ರಾಕ್ಟೀಸ್ ಬಗ್ಗೆ. ಅದೆಲ್ಲ ಇವಾಗ ನೀವು ಎಲ್ಲೆಲ್ಲೋ ಕೇಳ್ಪಟ್ಟಿರ್ತೀರ, ಕೋಣ ಬಲಿಗೆ ಹೋಗ್ಬಿಟ್ರು, ಅವ್ರ ಮೇಲೆ ಸ್ಯಾಕ್ರಿಫೈಸ್ ಮಾಡಿಬಿಟ್ರು, ಇವ್ರ ಮೇಲೆ ಮಠ ಮಾಡಿಬಿಟ್ರು, ಮಂತ್ರ ಮಾಡಿಬಿಟ್ರು ಅಂತ. ಸೊ ಈ ಥರ ಒಂದು ಕಾನ್ಸೆಪ್ಟ್ ಒಳಗಡೆ ಒಂದು ಕಲ್ಟ್ ಪ್ರಾಕ್ಟೀಸ್ ಅದ್ರ ಬಗ್ಗೆ ಈ ಕೋಣ ಇದೆ. ಈ ಆರ್ಟಿಸ್ಟ್ಗಳಿಗೆಲ್ಲ ಪಾಪ ಪ್ರಾಣಿಗಳಿಗೆಲ್ಲ ಸೇರಿಸಿ ಇಮ್ಯಾಜಿನೇಷನ್ ಮಾಡುವಂಥ ಪಾತ್ರಗಳಿಲ್ಲ. ಇಲ್ಲಾಂದಿದ್ರೆ ಖಂಡಿತ ಮಾಡಿರ್ಬೋದಾಯ್ತು. ಇನ್ನು ಸರ್, ಏನೇ ಟೀಸರ್ ಟ್ರೈಲರ್ ಇರ್ಬೋದು, ಜೊತೆಗೆ ಒಂದು ಸಾಂಗ್ ಕೂಡ ರಿಲೀಸ್ ಆಯಿತು. ಶರಣ್ ಸರ್ ಹಾಡಿದ್ರು, ಅವ್ರ ಕಂಠದಲ್ಲಿ ಬಂದಿರೋವಂಥ ಒಂದು ಹಾಡು ನೀವು ಕೇಳಿಸ್ಕೊಡ್ತಾ ಎಲ್ಲರಿಗೂ, ನಾವು ಎಲ್ಲರೂ ಕೇಳಿ ಖುಷಿ ಪಟ್ವಿ. ಬಟ್ ಆ ಒಂದು ಲಿರಿಕ್ಸ್ ಇರ್ಬೋದು ಸರ್, ತುಂಬ ಕ್ಯಾಚಿಯಾಗಿರುವಂಥದ್ದು. ಆ್ಯಕ್ಚುಲಾಗಿ ನಾನು ಇದ್ರ ಮೂಲಕ ಆವಾಗಲೇ ಶರಣ್ ಸರ್ಗೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳಿದ್ದೀನಿ.
ಇವತ್ತಿನ ಕಾಲದಲ್ಲಿ ಬೇರೆ ಆರ್ಟಿಸ್ಟ್ಗೆ ಬೇರೆ ಇನ್ನೊಬ್ಬರು ಬಂದು ಹಾಡು ಹೇಳೋದು ಸ್ವಲ್ಪ ವಿರಳ. ಬಟ್ ಶರಣ್ ಅವರು ಕೇಳ್ಪಟ್ಟಿದ ತಕ್ಷಣವೇ ಇಮಿಡಿಯೇಟಾಗಿ ಬಂದು ಹೇಳಿದ್ರು. ಅವರು ತುಂಬ ಅದ್ಭುತವಾದ ಹಾಡುಗಾರ. ಅವರು ಹಿಂದೂಸ್ತಾನಿಯಲ್ಲಿ ಅವರಿಗೆ ತುಂಬ ಹೋಲ್ಡ್ ಇದೆ. ಯಾಕಂದರೆ ಅವರು ಆ ಪಲ್ಕು ಎಲ್ಲ ಬಳಸೋವಂಥದ್ದು ಅದು ನಾರ್ಮಲ್ಲು ಸಿಂಗರ್ಸ್ಗಳಿಗೆ ಆಗೋದಿಲ್ಲ. ಅವರು ವಿಶೇಷವಾಗಿ ಹಾಡು ಹೇಳಿದ್ದಾರೆ ಈ ಚಿತ್ರದಲ್ಲಿ. ಆಮೇಲೆ ಅವ್ರ ವಾಯ್ಸ್ ಚೆನ್ನಾಗಿದೆ, ನನಗೆ ಸೂಟ್ ಆಗಿದೆ, ನಮ್ಮ ಮೂವಿಗೆ ಸೂಟ್ ಆಗಿದೆ. ಯೂಶಲಾಗಿ ಗೂಟ ಇಟ್ಟ ಅಂತಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಗೂಟ ಅಂದರೆ ಕೋಣ ಕಟ್ಟ ಹಾಕುವಂಥ ಒಂದು ಜಾಗ. ಅದು ಅಲ್ಲಿ ಆ ಪದನ ಬಳಸ್ಕೊಂಡು ಇವತ್ತು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರೆ. ಅಂದರೆ ಮನುಷ್ಯರು ಒಂದು ಅಂದ್ಕೊಂಡ್ರೆ ದೇವರು ಒಂದು ಅಂದ್ಕೊಂಡಿರ್ತಾನೆ. ಅದೇ ಆ ಲೈನ್ನೇ ನೀಟಾಗಿ ಡೆವಲಪ್ ಮಾಡಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಆಮೇಲೆ ವಿಶೇಷವಾಗಿ ಶಶಾಂಕ್ ಶೇಷಗಿರಿಯವರು ಈ ಟ್ಯೂನ್ನ ಈ 4 ಸಾಂಗ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲೋ ಸರ್ ಸ್ಟಾರ್ಸ್ಗಳಿಗೆ ಆ ಸಿನಿಮಾದಲ್ಲಿ ಬರುವಂಥ ಪ್ರಾಣಿ ಇರ್ಬೋದು. ಅಂದರೆ ಇವಾಗ ಶರಣ್ ಸರ್ ಅವರ ರ್ಯಾಂಬೋ ಸಿನಿಮಾದಲ್ಲಿ ಹಂದಿ ಅನ್ನೋಂಥ ಪಾತ್ರ ಅದೆಲ್ಲೋ ಕನೆಕ್ಟ್ ಆಯಿತು, ಲಕ್ಕಿ ಅನ್ನೋವಂಥದ್ದು ಬಂತು. ಈಗ ಕೋಣ ಬಂದಿರೋ ಅಂಥದ್ದು ನಿಮ್ಗೆ ಯಾವಾಗಲೂ ಮುಂಚೆಯಿಂದ ಮಾಡ್ತಿರೋವಂಥ ಹೆಸರು ನೀವು ಖಂಡಿತವಾಗ್ಲೂ ಮಾಡಿದ್ದೀರಾ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಹೆಚ್ಚಿನ ಚಾರ್ಮ್ ಅಂತ ಹೇಳ್ತಾರಲ್ವಾ ಈಗಿನ ಗಳಿಗೆಗೆ. ಸೊ ಕೋಣ ಮೂಲಕ ಏನಾದರೂ ಬರ್ಬೋದಾ? ಗೊತ್ತಿಲ್ಲ. ಬಟ್ ಅದರಲ್ಲಿ ಕೋಣಲ್ಲೂ ಕೋ ಇರೋದ್ರಿಂದ ಏನೋ ಆಗ್ಬೋದೇನೋ. ನನ್ನ ಹೆಸರಲ್ಲೂ ಕೋ ಇರೋದ್ರಿಂದ ಅದೇನೋ ಒಳ್ಳೇದಾಗ್ಬೋದು. ನಿಮ್ಗೆ ಇಷ್ಟ ಆಗುವಂಥ ಪ್ರಾಣಿ ಯಾವುದು ಸರ್? ನನಗೆ ನಾಯಿ ತುಂಬ ಇಷ್ಟ. ಏನಕ್ಕೆ ಅಂದರೆ ನಾನು ಇದುವರೆಗೂ ಸಾಕಿರೋ ನಾಯಿ ಎಲ್ಲ ಅಡಾಪ್ಟೆಡ್ ನಾಯಿನೇ. ದಾರೀಲಿ ನನಗೆ ತುಂಬ ಕಾಸ್ಟ್ಲಿ ನಾಯಿ ಕೊಟ್ಟರು ಯಾರು, ನಾನು ಇಟ್ಕೊಳ್ಳಲಿಲ್ಲ. ನನಗೆ ಬೀದಿಲಿ ಪಾಪ ಎಲ್ಲೂ ಶೆಲ್ಟರ್ ಇಲ್ಲದೆ ಒದ್ದಾಡ್ತಾ ಇರೋಂಥ ಒಂದೊಂದು ನಾಯಿನ ತೊಗೊಂಡು ಸಾಕ್ತಾ ಇರ್ತೀನಿ. ಈಗ ನನ್ನ ಹತ್ರ 3ನೇ ನಾಯಿ ಬಂದಿದೆ. ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಖಂಡಿತವಾಗ್ಲಿದೆ. ಎಲ್ಲೋ ಟೀಸರ್ ಸ್ಟಾರ್ಟಿಂಗ್ ನೋಡ್ತಾ ಫಸ್ಟ್ ಗ್ಲಿಮ್ಸ್ ನೀವು ರಿಲೀಸ್ ಮಾಡಿದ್ರಿ. ಆವಾಗ ತುಂಬ ಆರ್ಟಿಸ್ಟಿಕ್ ಆಗಿ ತುಂಬ ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ ಅನ್ನೋಂಥದ್ದು ಗೊತ್ತಾಯ್ತು. ಯಾಕಂದ್ರೆ ಆ ಕೆಂಡ ಹಚ್ಕೊಂಡು ಓಡ್ ಬರ್ತಾ ಇರುವಂಥದ್ದು, ಅದಾದ್ಮೇಲೆ ನಿಮ್ಮ ಎಂಟ್ರಿ ಇತ್ತು. ಆ ಶಾರ್ಟ್ ನೋಡಿದಾಗ ಎಲ್ಲೋ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲೇ ಮಾಡ್ತಿದ್ದಾರೆ ಏನೋ ಕೋಮಲ್ ಅವರು ಅಂತ. ಅದಾದ್ಮೇಲೆ ನೀವು ಎಂಟ್ರಿ ಕೊಡ್ತಿರಲ್ವಾ, ಒಂದು ಎಂಟರ್ಟೈನ್ಮೆಂಟ್ ಕೂಡ ಇದರಲ್ಲಿ ಬರುತ್ತೆ. ಎಲ್ಲೋ ಸೀರಿಯಸ್ ಆಗಿ ಹೋಗ್ತಿದಂತೂ ಎಂಟರ್ಟೈನ್ಮೆಂಟ್ ಬಂತು. ಆಮೇಲೆ ಹಾರರ್ ಜಾನರ್ ಏನಾದರೂ ಮಿಕ್ಸ್ ಆಗಿದೆಯಾ ಈ ಸಿನಿಮಾದಲ್ಲಿ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇವತ್ತು ನೀವೇನು ಇಷ್ಟೊಂದು ಕ್ರೌಡ್ನ ನೋಡಿರೋದು ಅದು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಹೆಚ್ಚು ಕಮ್ಮಿ 700-800 ಜನ 1000 ಜನ ಜೂನಿಯರ್ಸ್ನ ಬಳಸಿ, ಆಮೇಲೆ ಪಿಕ್ಚರ್ ಒಳಗೆ ಒಂದು 40 ಜನ ಎಲ್ಲ ಹೆಸರಾಂತ ಕಲಾವಿದರುಗಳನ್ನ ಬಳಸೋದು ಅದು ಇಟ್ಸ್ ನಾಟ್ ಅ ಜೋಕ್. ಅದು ಅವ್ರನ್ನೆಲ್ಲ ಹ್ಯಾಂಡ್ಲು ಮಾಡಿ ನಮಗೆ ಪ್ರತಿ ಸನ್ನಿವೇಶದಲ್ಲೂ ತುಂಬಿರೋ ಥರ ಮಾಡಿರೋವಂಥ ಒಂದು ಎಫರ್ಟು ಪ್ರೊಡ್ಯೂಸರ್ಸಿಗೆ ಸಲ್ಲುತ್ತೆ. ಆಮೇಲೆ ಇದರೊಳಗಡೆ ನಾವು ಪ್ಯಾನ್ ಇಂಡಿಯಾ ಅಂತ ನಾವೇನು ಅಂದ್ಕೊಂಡಿಲ್ಲ. ಬಟ್ ಈ ಪಿಕ್ಚರು ರಿಲೀಸ್ ಆದಮೇಲೆ ಬೇಕಾದ್ರೆ ಡಬ್ ಮಾಡುವಂಥ ಎಲ್ಲ ಕಂಟೆಂಟು ಈ ಪಿಕ್ಚರಲ್ಲಿದೆ. ಇದು ನಾವು ಕೇರಳಲ್ಲಿ ಒಂಚೂರು ಮಿಕ್ಸಿಂಗ್ ವರ್ಕು CG ವರ್ಕ್ ಮಾಡಿದಾಗ ಅಲ್ಲೂ ಕೂಡ ಸುಮಾರು ಜನ ಕೇಳಿದ್ರು. ಫಸ್ಟ್ ಎಲ್ಲರೂ ಇದು ಯಾವುದೋ ಮಲಯಾಳಂ ಪಿಕ್ಚರ್ ಜಲ್ಲಿಕಟ್ಟು ರೀಮೇಕ ಅನ್ನೋ ಥರ ಫೀಲ್ ಇತ್ತು. ಇದೆಲ್ಲ ಒಂಚೂರು ಗ್ಲಿಮ್ಸಸ್ ನೋಡ್ಬೇಕಂದ್ರೆ ಅಲ್ಲೂ ಕೋಣ ಓಡೋಗೋದು ಬರೋದು ಎಲ್ಲ ಇರುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಏನಂತಂದರೆ ಈಗ ಒಬ್ಬರು ಯಾರೋ ಪಂಚೆ ಉಟ್ಕೊಂಡು ಓಡೋದ್ರು ಅಂದರೆ ಅದು ಹಳ್ಳಿ ಪಿಕ್ಚರ್ ಅಂತ ಫಿಕ್ಸ್ ಆಗಿಬಿಡ್ತಾರೆ. ಅವ್ರ ಹಿಂದೆ ಅಟ್ಟಿಸ್ಕೊಂಬಿಡ್ತಾರೆ. ಪೊಲೀಸ್ ಅಂದರೆ ಅದು ಪೊಲೀಸ್ ಪಿಕ್ಚರ್ ಅಂತ ಫಿಕ್ಸ್ ಆಗಿಬಿಡ್ತಾರೆ. ಸೊ ಆ ಥರ ಇದರೊಳಗೆ ಜಲ್ಲಿಕಟ್ಟು ಅಂದ್ಕೊಂಡಿದ್ರು. ಅಲ್ಲೆಲ್ಲ ನೋಡಿದಾಗ ಅವ್ರಿಗೆ ತುಂಬ ಇಂಪ್ರೆಸ್ ಆಯಿತು. ಆಮೇಲೆ ಇದು ನೇಟಿವಿಟಿ ಪಿಕ್ಚರ್ ಆಗಿರೋದ್ರಿಂದ ಪ್ರತಿ ಹಳ್ಳಿ ಭಾಗಕ್ಕೂ ಇದು ಇಮಿಡಿಯೇಟ್ ಕನೆಕ್ಟ್ ಆಗೋವಂಥದ್ದು. ಪ್ಯಾನ್ ಇಂಡಿಯಾ ಅಂತಂದಾಗ ಎಲ್ಲ ಊರುಗಳನ್ನು ಇವಾಗ ವೆಸ್ಟ್ ಬೆಂಗಾಲಲ್ಲೂ ಬಫಲೋ ಸ್ಯಾಕ್ರಿಫೈಸಸ್ ಇರುತ್ತೆ, ಕೇರಳಲ್ಲಿರುತ್ತೆ, ಒರಿಸ್ಸಾಲಿದೆ. ಸೊ ಹೇಳೋಕ್ಕಾಗಲ್ಲ, ನಾಳೆ ಇದು ಒಂದು ತಕ್ಕ ಮಟ್ಟಿಗೆ ಬೇರೆ ಭಾಷೆಗಳಲ್ಲೂ ಡಬ್ಬಾಗಿ ಹೋಗ್ಬೋದು. ತನಿಷಾ ಅವರು ಕೂಡ ಬಿಗ್ ಬಾಸ್ ಇಂದ ಬಂದಂಥವ್ರು. ಸೊ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ತಾರಾಗಣ ಆಲ್ಮೋಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇರೋವಂಥದ್ದು. ನಮ್ರತಾ ಇದ್ದಾರೆ, ವಿನಯ್ ಇದ್ದಾರೆ, ಆ ಕಡೆ ಶಿಶಿರ್ ಅವ್ರು ಇರೋವಂಥದ್ದು. ಸರ್ ಅಲ್ಲ, ಇದು ಒಂದು ಇವ್ರನ್ನೆಲ್ಲ ಹೋಗಿ ನಾವು ಕರೆದ್ರೆ ಬರಲ್ಲ. ಈಗ ಹೆಂಗೆ ಅಂದರೆ ಕಾಗೆಗಳ ಜೊತೆನೇ ಸೇರ್ತಾರೆ, ಹಂಗೆ ಬಿಗ್ ಬಾಸ್ ಅವರೆಲ್ಲ ಬಿಗ್ ಬಾಸ್ ಅವ್ರ ಜೊತೆನೇ ಸೇರ್ತಾರೆ. ಈಗ ನಾವು ಹೋಗಿ ಕರೆದ್ರೆ ಅವ್ರು ಬಂದಿರಲ್ಲ. ಅದರಲ್ಲಿ ಹೀರೋಯಿನ್ ಅವರೊಬ್ಬರು ಬಿಗ್ ಬಾಸ್ ಅವರಲ್ಲ, ಅವರೊಬ್ಬರು ಸೆಪ್ರೇಟ್. ಮಿಕ್ಕಿದವರೆಲ್ಲ ಎಲ್ಲ ಅಲ್ಲಿರೋರೆ. ಇನ್ನೊಂದು 2-3 ಜನ ಮಾತ್ರ ಇಲ್ಲ ಅದರೊಳಗಡೆ. ಬಟ್ ಅದು ಅವರ ಒಂದು ಪರ್ಸ್ನಲ್ ರ್ಯಾಪೋಯಿಂದ ಅವರೆಲ್ಲ ಬಂದಿರೋದು. ಹಾಗಾಗಿ ತುಂಬ ದೊಡ್ಡ ಇದನ್ನೇ ಮಾಡಿಟ್ಕೊಂಡಿದ್ದಾರೆ. ಈಗ ಪ್ರಾಣಿಗಳನ್ನ ಸಿನಿಮಾದಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅನಿಮಲ್ ಬೋರ್ಡಿಂದ ಪರ್ಮಿಷನ್ ಈ ರೀತಿ ಎಲ್ಲ ತೆಗೆದುಕೊಳ್ಬೇಕಾಗುತ್ತೆ. ಆ ಪ್ರಾಸೆಸ್ ಏನಾದರೂ ಮಾಡಿಸಿದ್ರ? ಅದು ನಾವು 1.5 year ಬ್ಯಾಕೆ ಶುರು ಮಾಡ್ತೀವಿ. ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಈ ಪ್ರೊಸೆಸ್ ಮಾಡೇ ಆ ಪ್ರಾಣಿನ ಬಳಸಬೇಕು.
ಅಪಿತಪ್ಪಿ ಯಾರು ಹಿಂದ್ಗಡೆ ಒಂದು ಕಾಗೆ ಹಾರ್ತಾ ಇದ್ರೂ ಅದಕ್ಕೂ ಒಂದು ನಾವೆಲ್ಲರೂ ಒಂದು ಕಡೆ ಔಟ್ ಆಫ್ ಫೋಕಸ್ ಮಾಡಬೇಕು.